ಮೊನ್ನೆ ಬೆರಕೆ ಸೊಪ್ಪಿಂದ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿದ ಕೆಲವರು, ನೋಡಿ ನೀವು ಈ ಬೆರಕೆ ಸೊಪ್ಪನ್ನು ಒಟ್ಟಾಗಿ ತೋರಿಸಿದ್ದೀರಿ, ಅಂದರೆ ಇಡಿಯಾಗಿ ತೋರಿಸಿದ್ದೀರಿ, ಅದನ್ನು ಬಿಡಿಯಾಗಿ ತೋರಿಸಿ ಆ ಹೆಸರುಗಳನ್ನು ನಮಗೆ ಹೇಳಿದರೆ ನಾವು ಕೂಡ ಆ ಸೊಪ್ಪನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಕೆಲವರು ಸಲಹೆಯನ್ನು ನೀಡಿದರು. ಅವ್ರ ಸಲಹೆಯಂತೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ಕೊಮ್ಮೆ ಸೊಪ್ಪು ಅಂತೇಳಿ ಕರೀತಾರೆ. ಈ ಕೊಮ್ಮೆ ಸೊಪ್ಪಿನಲ್ಲಿ ಎರಡು ವಿಧ ಇದೆ. ಒಂದು ಸ್ವಲ್ಪ ಕೆಂಪು ಬಣ್ಣ ಇರ್ತಕ್ಕಂಥದ್ದು ಕೊಮ್ಮೆ ಸೊಪ್ಪು, ಇನ್ನೊಂದು ಇದು ಬಿಳಿ ಕೊಮ್ಮೆ ಸೊಪ್ಪು ಅಂತೇಳಿ ಇದನ್ನು ಕರೀತಾರೆ. ಇದರಲ್ಲಿ ಬಿಳಿದು ಕೆಂಪುದು ಅಂತ ಎರಡು ಥರ. ಇದು ತುಂಬ ಒಳ್ಳೆಯದು. ಇದೇ ಸೊಪ್ಪಿಗೆ ಆಯಾ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರೀತಾರೆ. ಕೆಲವರು ಗೊಣಚಾಳ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಮತ್ತು ಸಂಸ್ಕೃತದಲ್ಲಿ ಇದನ್ನು ಪುನರ್ನವ ಸೊಪ್ಪು ಅಂತೇಳಿ ಕರೀತಾರೆ. ನೀವೀಗ ಇಲ್ಲಿ ನೋಡ್ತಿರುವಂಥದ್ದು ಅರಿವೆ ಸೊಪ್ಪಿನದೇ ಒಂದು ವಿಧ ಆಗಿದೆ. ಇದನ್ನು ದೊಗ್ಲರ್ವೆ ಸೊಪ್ಪು ಅಂತೇಳಿ ಕರೀತಾರೆ. ಇದು ದೊಗ್ಲರ್ವೆ ಸೊಪ್ಪು. ಈಗ ಇಲ್ಲಿ ಕೊಯ್ತಿರುವಂಥದ್ದು ಒಣಗೊನೆ ಸೊಪ್ಪು. ಈ ಒಣಗೊನೆ ಸೊಪ್ಪಿನಲ್ಲೂ ಕೂಡ 2-3 ವಿಧ ಇದೆ. ಅದರಲ್ಲಿ ಕೆರೆನಲ್ಲಿ ಬೆಳೆಯತಕ್ಕಂತಹ ಚಿಕ್ಕ ಎಲೆಯ ಒಣಗೊನೆ ಸೊಪ್ಪು, ಮತ್ತು ಅಗಲವಾದ ಎಲೆಯ ಒಣಗೊನೆ ಸೊಪ್ಪು, ಗಂಡು ಒಣಗೊನೆ ಸೊಪ್ಪು, ಹೆಣ್ಣು ಒಣಗೊನೆ ಸೊಪ್ಪು ಅಂತಲೂ ಕೂಡ ಇದ್ದಾವೆ. ಮೊನ್ನೆ ಈ ಒಣಗೊನೆ ಸೊಪ್ಪನ್ನು ಕುರಿತೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಕೆಲವರು ಇದು ಒಣಗೊನೆ ಸೊಪ್ಪಲ್ಲ ಅಂತಲೇ ವಾದವನ್ನು ಮಾಡಿದರು. ಇದು ಒಣಗೊನೆ ಸೊಪ್ಪು. ಇದು ತೋಟದಲ್ಲಿ ಬೆಳೀತೈತೆ. ಇದರಲ್ಲಿ ಎಷ್ಟೊಂದು ಥರ ಐತೆ. ಇದನ್ನು ತೋಟ ಒಣಗೊನೆ ಸೊಪ್ಪು ಅಂತಾರೆ. ಇಲ್ಲಿ ನೋಡಿ, ಇದು ಕೂಡ ಇಲ್ಲಿ ಏನು ಕೊಯ್ತಿದ್ದಾರಲ್ಲ, ಇದು ಕೂಡ ಒಣಗೊನೆ ಸೊಪ್ಪೇನೆ. ಇದು ಕೂಡ ಅದೇ ತೋಟದಲ್ಲಿ ಬೆಳೆದಿದೆ. ಇದನ್ನು ಕೂಡ ಒಣಗೊನೆ ಸೊಪ್ಪು ಮತ್ತು ಬೆರಕೆ ಸೊಪ್ಪಿನಲ್ಲೇ ಬಳಸ್ತಾರೆ. ಈ ಒಣಗೊನೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು. ಇದು ಸಹ ಒಣಗೊನೆ ಸೊಪ್ಪಲ್ಲಿ ಒಂದು ವಿಧ. ಈಗ ಇಲ್ಲಿ ಕಾಣ್ತಿರುವಂಥದ್ದು ಗೋಣಿ ಸೊಪ್ಪು. ಈ ಗೋಣಿ ಸೊಪ್ಪನ್ನು ಬೆರಕೆ ಸೊಪ್ಪಿನಲ್ಲಿ ಪ್ರಮುಖವಾಗಿ ಬಳಸ್ತಾರೆ. ಇದು ಗೋಣಿ ಸೊಪ್ಪು. ನೀವೀಗ ನೋಡ್ತಿರುವಂಥದ್ದು ದಂಟಿನ ಸೊಪ್ಪು, ಅರಿವೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದು ಮಡಿ ಮಾಡಿ ಬೆಳೀತಾರೆ. ಇದು ಕಾಡು ಸೊಪ್ಪು ಅನ್ನೋದಕ್ಕಿಂತ ಬೆಳೆಸುವಂತಹ ಸೊಪ್ಪಾಗಿದೆ. ಇದನ್ನು ಕೂಡ ಬೆರಕೆ ಸೊಪ್ಪಿನಲ್ಲಿ ಬಳಸ್ಬೋದಾಗಿದೆ. ದಂಟಿನ ಸೊಪ್ಪು. ನೀವೀಗ ನೋಡುವಂಥದ್ದು ಇದು ಆಲುಣಿ ಸೊಪ್ಪು ಅಂತ ಕರೀತಾರೆ. ಯಾಕೆಂದರೆ ಇದನ್ನು ಜಿಕ್ಟಿದ್ರೆ ಹಾಲು ಬರ್ತದೆ, ಹೀಗಾಗಿ ಇದನ್ನು ಆಲುಣಿ ಸೊಪ್ಪು ಅಂತೇಳಿ ಕರೀತಾರೆ. ಇದನ್ನು ಅಚ್ಚೆ ಗಿಡ, ಆಲ್ಬಳ್ಳಿ ಸೊಪ್ಪು ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಈ ಬೆರಕೆ ಸೊಪ್ಪಿನಲ್ಲಿ ಸುಮಾರು 100 ವಿಧಗಳಿದ್ದಾವೆ. ಆಯಾ ಪ್ರದೇಶಕ್ಕೆ ಭಿನ್ನವಾದ ಹೆಸರುಗಳಿಂದ ಕರೀತಾರೆ. ಆದರೆ ಮತ್ತೆ ಭಿನ್ನವಾಗಿ ಕೂಡ ಆ ಸೊಪ್ಪುಗಳು ಕೂಡ ಇರ್ತವೆ. ಇಲ್ಲಿ ಏನು ಕೊಯ್ತಾ ಇದ್ದಾರಲ್ಲ, ಇದು ಕನ್ನೆ ಸೊಪ್ಪು. ಇದನ್ನು ಕೂಡ ಬೆರಕೆ ಸೊಪ್ಪಿನಲ್ಲಿ ಪ್ರಮುಖವಾಗಿ ಬಳಸುವಂತಹ ಸೊಪ್ಪು ಇದಾಗಿದೆ. ಈ ಪ್ರದೇಶದಿಂದ ಪ್ರದೇಶಕ್ಕೆ ಯಾಕೆ ಹೆಸರುಗಳು ಭಿನ್ನವಾಗ್ತವಪ್ಪ ಅಂದರೆ, ಈ ಭಾಷೆ ಅನ್ನುವಂಥದ್ದೇ ಹಾಗಂತೆ. ಅಂದರೆ 40 ಕಿಲೋಮೀಟ್ರಿಗೆ ಭಾಷೆ ಮತ್ತೆ ಬೇರೆ ರೀತಿ ಬಳಕೆ ಆಗ್ತದಂತೆ. ಹೀಗಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನಾವಿಲ್ಲಿ ಯಾವುದನ್ನು ಕೂಡ ಕನ್ಫ್ಯೂಸ್ ಮಾಡಿಕೊಳ್ಳದೆ ಅದನ್ನು ಆ ಗಿಡವನ್ನಷ್ಟೇ ನಾವು ಸ್ಪಷ್ಟವಾಗಿ ನೋಡಿ ಗುರುತಿಸ್ಬೇಕಾಗಿದೆ. ಇದು ಮುಳ್ಳರಿವೆ ಸೊಪ್ಪು. ಗಿಡದಾಗೆಲ್ಲ ಮುಳ್ಳಿರ್ತವೆ. ಇದು ಅರಿವೆ ಸೊಪ್ಪಲ್ಲೇ ಒಂದು ಜಾತಿ, ಅದಕ್ಕೆ ಇದನ್ನು ಮುಳ್ಳರಿವೆ ಅಂತಾರೆ. ಇದು ಸಕ್ವಂತನ ಸೊಪ್ಪು. ಇದು ನಾಟಿದ್ದು. ಇವಾಗ ಬರೋದೇ ಬೇರೆ ಸಕ್ವಂತ. ನೀವಿಲ್ಲಿ ನೋಡ್ತಿರುವಂಥದ್ದನ್ನು ಮಲೆನಾಡಿನ ಕಡೆ ಪುಳ್ಳಂಪುರ್ಚಿ ಅಂತೇಳಿ ಕರೀತಾರೆ. ಹಾಗೆ ಹುಳಿ ಚಿಕ್ಕ ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಇಲ್ಲಿ ಇದನ್ನು ಹುಳಿ ಸೊಪ್ಪು ಅಂತ ಹೇಳಿ ಕರೀತಾರೆ. ಇದರ ಎಲೆಯನ್ನು ತಿಂದರೆ ಹುಳಿಯಾಗಿರ್ತದೆ. ಇದನ್ನು ಕೂಡ ಬೆರಕೆ ಸೊಪ್ಪಿನಲ್ಲಿ ಬಳಸಿಕೊಳ್ತಾರೆ. ಇದು ಹುಳಿ ಸೊಪ್ಪು. ಇದು ಒಂಥರ ಹುಳಿ ಥರ ಇರ್ತದೆ, ಅದಕ್ಕೆ ಇದು ಹೆಸರು ಹುಳಿ ಸೊಪ್ಪು. ಇದನ್ನು ಸಹ ಸೊಪ್ಪಿಗೆ ಹಾಕ್ತಾರೆ ಬೆರಕೆ ಸೊಪ್ಪಿನ ಜೊತೆಗೆ. ಈ ವಿಡಿಯೋದ ಬೆರಕೆ ಸೊಪ್ಪಿನಲ್ಲಿ ನೋಡ್ತಿರುವಂತಹ ಕೊನೆಯ ಸೊಪ್ಪು ಇದು. ಇದನ್ನು ಮುಳ್ಳು ಸೊಪ್ಪು ಅಂತೇಳಿ ಕರೀತಾರೆ. ಈ ಪಾಪಚ್ಚಿ ಮುಳ್ಳು ಅಂತಾರಲ್ಲ, ಅದರ ಸೊಪ್ಪು ಇದು. ಇದರ ಮುಳ್ಳು ಕಾಲಿಗೆಲ್ಲ ಚುಚ್ಕೊಂತವೆ. ಅಂದರೆ ಚಪ್ಪಲಿ ಏನು ಹಾಕ್ಕೊಂಡಿಲ್ಲ ಅಂದರೆ ಕಾಲೆಲ್ಲ ತುಂಬ ಚುಚ್ಕೊಂಡ್ಬಿಡ್ತವೆ. ಅದರ ಮುಳ್ಳಿನ ಸೊಪ್ಪು ಇದು. ಇದನ್ನು ಕೂಡ ಬೆರಕೆ ಸೊಪ್ಪಿನಲ್ಲಿ ಬಳಸ್ಕೊಳ್ತಾರೆ. ಆತ್ಮೀಯ ವೀಕ್ಷಕರೇ, ಈ ಬೆರಕೆ ಸೊಪ್ಪನ್ನು ನೀವು ಕೊಯ್ಬೇಕಾದಾಗ ಈ ರೀತಿಯ ಸೊಪ್ಪುಗಳನ್ನು ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ ಈ ವಿಡಿಯೋದಿಂದ ಅಂತೇಳಿ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.